Hello everyone, welcome back to my YouTube channel All in One. In this video, we are going to study the notes and question and answers of class 6 Kannada chapter 9, that is Edegundada Dhiraru. If you want the notes of other lesson or other subject, you can check my playlist of my channel. You can easily get from there. Abhyasa. First one, ಪದಗಳ ಅರ್ಥ. ಅನಿವಾರ್ಯ, ತಪ್ಪಿಸಲಾಗದ. ಆಲ್ಬಮ್, ಹಾಡುಗಳ ಧ್ವನಿ ಸುರುಳಿ. ಕಣ್ಮಣಿ, ಅಚ್ಚುಮೆಚ್ಚಾದ. ಚಿಕಿತ್ಸೆ, ವೈದ್ಯೋಪಚಾರ. ದಾಖಲೆ, ಯಾರೂ ಮಾಡಿರದ. ಪರಿಣತಿ, ಕುಶಲತೆ. ಭಾಜನ, ಪಾತ್ರ. ಮಿನುಗು, ಹೊಳೆಯುವುದು. ವ್ಯಾಧಿ, ರೋಗ. ಸಿದ್ಧಾಂತ, ನಿರ್ಧರಿಸಲ್ಪಟ್ಟ ತತ್ವ. ಸ್ವಾಭಿಮಾನ, ಆತ್ಮಗೌರವ. ಅದೃಷ್ಟ, ಭಾಗ್ಯ. ಎದೆಗುಂದು, ಭಯಪಡು. ಗಿಟಾರ, ಸಂಗೀತದ ಒಂದು ತಂತಿ ವಾದ್ಯ. ತಲ್ಲೀನ, ಮಗ್ನವಾಗು, ಆಸಕ್ತನಾಗು. ದಾದಿ, ಸೇವಕಿ. ಪರಿಶ್ರಮ, ವಿಶೇಷ ಶ್ರಮ. ಭೀಕರ, ಭಯಂಕರ. ಯಶಸ್ಸು, ಗೆಲುವು. ವೃತ್ತಿ, ಉದ್ಯೋಗ. ಸ್ಫೂರ್ತಿ, ಪ್ರೇರಣೆ. ಸ್ವಾವಲಂಬನೆ, ಇನ್ನೊಬ್ಬರನ್ನು ಆಶ್ರಯಿಸದಿರು. ಟಿಪ್ಪಣಿ. ಫಸ್ಟ್ ಒನ್, ಸ್ಪೇನ್ ಯುರೋಪ್ ಖಂಡದ ಒಂದು ದೇಶ. ಸೆಕೆಂಡ್ ಒನ್, ರಿಯಲ್ ಮ್ಯಾಡ್ರಿಡ್ ಕ್ಲಬ್, ಸ್ಪೇನ್ ದೇಶದ ಒಂದು ಪ್ರಸಿದ್ಧ ಫುಟ್ಬಾಲ್ ಕ್ಲಬ್. ಥರ್ಡ್ ಒನ್, ಪೋಲಿಯೋ, ಮಕ್ಕಳಿಗೆ ಬರುವ ಈ ವ್ಯಾಧಿಯಿಂದ ಕೈಕಾಲುಗಳು ಶಕ್ತಿಹೀನವಾಗಿ ಶರೀರ ದುರ್ಬಲತೆಯನ್ನು ಹೊಂದುತ್ತದೆ. ಫೋರ್ತ್ ಒನ್, ಪುನರ್ವಸತಿ ಕೇಂದ್ರ, ಚಿಕಿತ್ಸೆ ಹಾಗೂ ವಸತಿ ವ್ಯವಸ್ಥೆ ಇರುವ ಸೇವಾ ಕೇಂದ್ರ. ಮನೆಯಲ್ಲಿ ಕೊಡಿಸಲಾಗದ ಚಿಕಿತ್ಸೆ ಹಾಗೂ ಸೇವಾ ಸೌಲಭ್ಯಗಳನ್ನು ಇಂತಹ ಕೇಂದ್ರಗಳು ನಿರ್ವಹಿಸುತ್ತವೆ. ಫಿಫ್ತ್ ಒನ್, ಅಭಿನಂದನೆ, ಯಶಸ್ಸು ಸಾಧಿಸಿದಾಗ ಪ್ರಶಂಸಿಸುವ ರೀತಿ. ಸಿಕ್ಸ್ತ್ ಒನ್, ಸಂಶೋಧನಾ ಪ್ರಬಂಧ, ಯಾವುದಾದರೊಂದು ವಿಷಯ ಕುರಿತು ದೀರ್ಘ ವಿವರಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಬರೆದ ಅಧ್ಯಯನಪೂರ್ಣ ಬರಹ. ಸೆವೆಂತ್ ಒನ್, ಗಾಲಿಕುರ್ಚಿ, ನಡೆಯಲಾಗದವರಿಗೆ ನಿರ್ಮಿಸಿರುವ ಚಕ್ರಗಳುಳ್ಳ ಕುರ್ಚಿ. ಸೆಕೆಂಡ್ ಒನ್, ಪ್ರಶ್ನೆಗಳು. ಆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವನು? ಆನ್ಸರ್, ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು. ಸೆಕೆಂಡ್ ಒನ್, ಬಾಲಕ ಜೂಲಿಯೋ
ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು? ಉತ್ತರ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಫುಟ್ಬಾಲ್ ಆಟದಲ್ಲಿ ವಿಶ್ವದ ಗೋಲ್ ಕೀಪರ್ ಆಗಬೇಕೆಂದು ಬಯಸಿದ್ದನು. ಥರ್ಡ್ ಒನ್, ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು? ಉತ್ತರ ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು. ಫೋರ್ತ್ ಒನ್, ಮಾಲತಿ ಹೊಳ್ಳ ಅವರ ತಂದೆ ತಾಯಿಗಳ ಹೆಸರೇನು? ಆನ್ಸರ್ ಮಾಲತಿ ಹೊಳ್ಳ ಅವರ ತಂದೆ ಕೃಷ್ಣಮೂರ್ತಿ ಹೊಳ್ಳ ಮತ್ತು ತಾಯಿ ಪದ್ಮಾವತಿ. ಫಿಫ್ತ್ ಒನ್, ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು? ಉತ್ತರ ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ. ಸಿಕ್ಸ್ತ್ ಒನ್, ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು? ಉತ್ತರ ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತಾತ್ರೇಯ ಮೆಡಿಕಲ್ ಸೆಂಟರ್. ಸೆವೆಂತ್ ಒನ್, ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಯಾವುವು? ಉತ್ತರ ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಜೂಲಿಯೋ ಇಗ್ಲೇಷಿಯಸ್ ಫುಟ್ಬಾಲ್ ಆಟದಲ್ಲಿ ಯಾವ ರೀತಿ ಯಶಸ್ಸು ಸಾಧಿಸಿದರು? ಉತ್ತರ ಜೂಲಿಯೋ ಇಗ್ಲೇಷಿಯಸ್ ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿಯೇ ಕಳೆದನು. ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿ ನಿರಂತರ ಅಭ್ಯಾಸ ಮಾಡಿದನು. ತನ್ನ 20ನೆಯ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು ಮತ್ತು ರಾಷ್ಟ್ರಮಟ್ಟಕ್ಕೆ ಬೆಳೆದನು. ಸೆಕೆಂಡ್ ಒನ್,
ಜೂಲಿಯೋ ಯಾವ ಕನಸು ಹೊಂದಿದ್ದನು? ಅದು ನುಚ್ಚು ನೂರಾದುದು ಹೇಗೆ? ಉತ್ತರ: ಜೂಲಿಯೋ ತಾನು ವಿಶ್ವದ ಗೋಲ್ ಕೀಪರನಾಗುವ ಕನಸು ಹೊಂದಿದ್ದನು. ಒಂದು ದಿನ ತನ್ನ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದನು. ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು. ಇದರಿಂದ ಅವನ ಕನಸು ನುಚ್ಚು ನೂರಾಯಿತು. ಸೆಕೆಂಡ್ ಒನ್, ಜೂಲಿಯೋ ಇಗ್ಲೇಷಿಯಸ್ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳೇನು? ಉತ್ತರ: ಜೂಲಿಯೋ ಇಗ್ಲೇಷಿಯಸ್ ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಂಗಳನ್ನು ಹೊರತಂದನು. ಅದು ವಿಶ್ವದಾದ್ಯಂತ ಜನಪ್ರಿಯವಾಗಿ 300 ಮಿಲಿಯನ್ ಆಲ್ಬಂಗಳು ಮಾರಾಟವಾದವು. ವಿಶ್ವದ 10 ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬನಾದನು. ಅವನು ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾದನು. ಫೋರ್ತ್ ಒನ್, ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನು? ಆನ್ಸರ್: ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನೆಂದರೆ ಕಾಲುಗಳು ಶಕ್ತಿಹೀನವಾಗುವುದು ಮತ್ತು ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು. ಫಿಫ್ತ್ ಒನ್, ಅಹಮದಾಬಾದ್ನಲ್ಲಿ ನಡೆದ ಗಾಲಿಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲತಿ ಹೊಳ್ಳ ಜಯಗಳಿಸಿದುದರ ವಿಶೇಷವೇನು? ಉತ್ತರ: ಅಹಮದಾಬಾದ್ನಲ್ಲಿ ನಡೆದ ಗಾಲಿಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲ. ಆಗ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಯಿತು. ಪುರುಷರನ್ನು ಹಿಮ್ಮೆಟ್ಟಿಸಿ ಮಾಲತಿ ಹೊಳ್ಳ ಅವರು ಸ್ಪರ್ಧೆಯನ್ನು ಗೆದ್ದರು. ಇದರಿಂದ ಅಭಿನಂದನೆಗಳ ಸುರಿಮಳೆಯೇ ಆಯಿತು. ಸಿಕ್ಸ್ತ್ ಒನ್, ಕ್ರೀಡೆಗಳತ್ತ ಮಾಲತಿಯವರಿಗೆ ಒಲವು ಬೆಳೆಯಲು ಕಾರಣವೇನು? ಉತ್ತರ: ಮಾಲತಿಯವರಿಗೆ ಅವರ ತಂದೆಯ ಪ್ರೋತ್ಸಾಹದ ನುಡಿಗಳು ಧೈರ್ಯ ತುಂಬಿದವು. ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕ, 2 ಬೆಳ್ಳಿಯ ಪದಕಗಳನ್ನು
ಗಳಿಸಿ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು. ಈ ಯಶಸ್ಸಿನಿಂದಾಗಿ ಮಾಲತಿಯವರಿಗೆ ಕ್ರೀಡೆಗಳತ್ತ ಒಲವು ಬೆಳೆಯಿತು. ಸೆವೆಂತ್ ಒನ್, ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಹೇಗೆ ಕ್ರಿಯಾಶೀಲರಾಗಿದ್ದಾರೆ? ಉತ್ತರ: ಮಾಲತಿಯವರು ತಮ್ಮಂತೆಯೇ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಏತ್ ಒನ್, ಮಾಲತಿ ಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವೇನು? ಉತ್ತರ: ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ. ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಮಾಲತಿ ಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವಾಗಿದೆ. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್, ಪೋಲಿಯೋ ಎಂಬುದು ಡ್ಯಾಶ್ ಬರುವ ವ್ಯಾಧಿ? ಮಕ್ಕಳಿಗೆ, ವಯಸ್ಕರಿಗೆ? ಸೊ ದ ಆನ್ಸರ್ ಈಸ್ ಮಕ್ಕಳಿಗೆ. ಸೆಕೆಂಡ್ ಒನ್, ಮಾತೃ ಫೌಂಡೇಶನ್ ಡ್ಯಾಶ್ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ? ನಗರ, ಗ್ರಾಮಾಂತರ? ಥರ್ಡ್ ಒನ್, ಭಾರತ ಸರ್ಕಾರ ಮಾಲತಿ ಅವರಿಗೆ ಡ್ಯಾಶ್ ಪ್ರಶಸ್ತಿಯನ್ನು 2001ರಲ್ಲಿ ನೀಡಿತು? ಪದ್ಮಭೂಷಣ, ಪದ್ಮಶ್ರೀ? ಸೊ ದ ಆನ್ಸರ್ ಇಸ್ ಪದ್ಮಶ್ರೀ. ಫೋರ್ತ್ ಒನ್, ಮಾಲತಿ ಹೊಳ್ಳ ಅವರ ಕಾಲೇಜು ಶಿಕ್ಷಣ ಡ್ಯಾಶ್ ನಲ್ಲಿ ನಡೆಯಿತು? ಬೆಂಗಳೂರು, ಮದ್ರಾಸು? ಸೊ ದ ಆನ್ಸರ್ ಈಸ್ ಬೆಂಗಳೂರು. ಫಿಫ್ತ್ ಕ್ವಶನ್, ಮಾಲತಿ ಹೊಳ್ಳರ ತಂದೆ ತಾಯಿಗಳ ಊರು ಡ್ಯಾಶ್ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಉಡುಪಿ? ಸೊ ದ ಆನ್ಸರ್ ಈಸ್ ಉಡುಪಿ. ಸಿಕ್ಸ್ತ್ ಒನ್, ಜೂಲಿಯೋ ಆಸ್ಪತ್ರೆಯಲ್ಲಿದ್ದಾಗ ದಾದಿಯೊಬ್ಬಳು ಡ್ಯಾಶ್ ಒಂದನ್ನು ತಂದು ಕೊಟ್ಟಳು? ಗಿಟಾರು, ಪಿಟೀಲು? ಸೊ ದ ಆನ್ಸರ್ ಈಸ್ ಗಿಟಾರು. ಸೆವೆಂತ್ ಒನ್, ಜೂಲಿಯೋ ತನ್ನ 20ನೆಯ ವಯಸ್ಸಿಗೆ ಫುಟ್ಬಾಲ್ ಆಟದಲ್ಲಿ ಉತ್ತಮ ಡ್ಯಾಶ್ ಎಂಬ ಖ್ಯಾತಿ ಪಡೆದನು? ಗೋಲ್ ಕೀಪರ್, ನಾಯಕ? ಸೊ ದ ಆನ್ಸರ್ ಈಸ್ ಗೋಲ್ ಕೀಪರ್.
ನೆಕ್ಸ್ಟ್ ಒನ್ ಭಾಷಾಭ್ಯಾಸ. ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಫಸ್ಟ್ ಒನ್, ನುಚ್ಚುನೂರಾಗು. ವೈದ್ಯಲಾಗಬೇಕೆಂಬ ನನ್ನ ಕನಸು ನುಚ್ಚುನೂರಾಯಿತು. ಸೆಕೆಂಡ್ ಒನ್, ಆತ್ಮವಿಶ್ವಾಸ. ಉತ್ತಮ ಅಂಕಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಥರ್ಡ್ ಒನ್, ಕಣ್ಮಣಿ. ನಮ್ಮ ಮನೆಯಲ್ಲಿ ಸಾಕಿದ ಬೆಕ್ಕು ನಮ್ಮೆಲ್ಲರ ಕಣ್ಮಣಿಯಾಗಿದೆ. ಫೋರ್ತ್ ಒನ್, ಯಶಸ್ಸು. ಕಠಿಣ ಪರಿಶ್ರಮವು ಯಶಸ್ಸಿಗೆ ಕಾರಣವಾಗುತ್ತದೆ. ಫಿಫ್ತ್ ಒನ್, ಭಾಜನ. ಕುವೆಂಪು ಅವರು ರಾಷ್ಟ್ರಕವಿ ಎಂಬ ಹೆಸರಿಗೆ ಭಾಜನರಾದರು. ಸಿಕ್ಸ್ತ್ ಒನ್, ಸ್ಫೂರ್ತಿ. ಮಾಲತಿ ಹೊಳ್ಳ ಅವರ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ನೆಕ್ಸ್ಟ್ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್, ಆಸೆ, ನಿರಾಸೆ. ಸೆಕೆಂಡ್ ಒನ್, ಕೀರ್ತಿ, ಅಪಕೀರ್ತಿ. ಥರ್ಡ್ ಒನ್, ಖ್ಯಾತಿ, ಅಪಖ್ಯಾತಿ. ಫೋರ್ತ್ ಒನ್, ವಿಫಲತೆ, ಸಫಲತೆ. ಫಿಫ್ತ್ ಒನ್, ಸ್ವಾವಲಂಬನೆ, ಪರಾವಲಂಬನೆ. ಸಿಕ್ಸ್ತ್ ಒನ್, ಅದೃಷ್ಟ, ದುರಾದೃಷ್ಟ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ಫಸ್ಟ್ ಒನ್, ವಿಶ್ವಾದ್ಯಂತ, ವಿಶ್ವ ಪ್ಲಸ್ ಆದ್ಯಂತ. ಸೆಕೆಂಡ್ ಒನ್, ಕೋಟ್ಯಾಂತರ, ಕೋಟಿ ಪ್ಲಸ್ ಅಂತರ. ಥರ್ಡ್ ಒನ್, ನೂರಾಯಿತು, ನೂರು ಪ್ಲಸ್ ಆಯಿತು. ಫೋರ್ತ್ ಒನ್, ಮುಟ್ಟಿರಲಿಲ್ಲ, ಮುಟ್ಟು ಪ್ಲಸ್ ಇರಲಿಲ್ಲ. ಫಿಫ್ತ್ ಒನ್, ತಿಂಗಳಿಗೊಮ್ಮೆ, ತಿಂಗಳು ಪ್ಲಸ್ ಒಮ್ಮೆ. So this is all about your lesson number 9, Edegundhada Dheeraru. As I told you, if you want more lessons, check the playlist of my channel. Thank you.